ಮಾನ್ವಿ ಪಟ್ಟಣದ ಮಲ್ಲಿಕಾರ್ಜುನ ಮಂದಿರದ ಬಳಿಯ ರಸ್ತೆಯಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಅನ್ನು ಅಳವಡಿಸಬಾರದು. ಒಂದು ವೇಳೆ ಅಳವಡಿಸಿದರೆ ಹೋರಾಟ ಮಾಡಲಾಗುವುದು ಎಂದು ನಿವಾಸಿಗಳು ಎಚ್ಚರಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ 25, 26ರ ನಿವಾಸಿಗಳಿಗೆ ಮಲ್ಲಿಕಾರ್ಜುನ ಚಿತ್ರಮಂದಿರದ ರಸ್ತೆಯಲ್ಲಿ ಟ್ರಾನ್ಸ್ಫಾರ್ಮರ್ ಅಳವಡಿಸಲಾಗಿತ್ತು. ಆದರೆ ರಸ್ತೆ ಕಾಮಗಾರಿಕೆ ನೆಪದಲ್ಲಿ ಬಾಲಾಜಿ ಕಂಫರ್ಟ್ ಬಳಿ ಇರುವ ಮುಖ್ಯ ರಸ್ತೆಗೆ ಟ್ರಾನ್ಸ್ಫಾರ್ಮರ್ ಹಾಕಿದರೆ ಸಾವು ನೋವು ಸಂಭವಿಸುವುದು ಗ್ಯಾರಂಟಿ ಎಂದು ನಿವಾಸಿಗಳು ಕಳವಳ ವ್ಯಕ್ತಪಡಿಸಿದರು. ರಸ್ತೆ ಕಾಮಗಾರಿಕೆ ಮಾಡುವವರು ನಿಯಮ ಮೀರಿ ರಸ್ತೆಗೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಹಾಕಿದ್ದೇ ಆದಲ್ಲಿ ನಿವಾಸಿಗಳು ಎಲ್ಲರೂ ಸೇರಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಈಗ ಈ ದಾರಿ ಇರೋದೇ ಸ್ವಲ್ಪ ಐತ್ರಿ ನಮ್ಗೆ. ಈಗ ಟ್ರಾನ್ಸ್ಫರ್ ಇಲ್ಲ ಹಾಕ್ಬಿಟ್ರೆ ನಮ್ಗೆ ಬಹಳ ತಕ್ಲೀಫ್ ಆಗ್ತಾರೆ. ಎಲ್ಲಿ ಹಾಕಿದಾರೆ? ಈಗ ಆಗ್ತು ಅಂತಾರಲ್ಲ, ಎಲ್ಲಿ ಹಾಕ್ತಾ ಇದಾರೆ? ಇಲ್ಲಿ ದಾರಿಗೆ ಆಗ್ತು ಅಂತಾರ. ಏನ್ ಹೇಳ್ರಿ, ರೋಡಿನ ಹತ್ರ ಒಂದು ರೋಡಿಂದು ಇಲ್ಲಿ ಟಿಸಿ ಇದೆ. ಆ ಟಿಸಿ ಎಲ್ಲಿದ್ದು ಇಂದ ಶಿಫ್ಟ್ ಮಾಡಬೇಕಾಗಿತ್ತು. ಎಲ್ಲಿದೆ ಸರ್ ಅದು? ಇಲ್ಲಿ MTM ಟಾಕೀಸ್ ಬಾಲಾಜಿ ಕಂಫರ್ಟ್ ಎದುರಿಗೆ. ಅದು ಈ ವಾರ್ಡಿನ ರೋಡ್ ಮೊದ್ಲೇ ಸಣ್ಣದಾಗಿದೆ. ಅದ್ರಾಗ ಇಲ್ಲೇ ರೋಡಿನ ಬಗ್ಲಾಗ ಹತ್ರ ಕೂಡ್ತೀವಿ ಅಂತ ಅನ್ನಕತ್ತೀರಿ. ಯಾರಂತಿದಾರ? ಇಲ್ಲಿ ಟಾಕೀಸ್ ಗೌಡ್ರು ಅವ್ರದ್ದು ಸಮಸ್ಯೆ ಇರೋದು ಅವ್ರ ಪ್ರಾಬ್ಲಮ್ ರೀ. ಅವ್ರನ್ನ ATC ಇಲ್ಲಿ ಕೂಡಿಸ್ತೀವಿ ನಮ್ ಜಾಗದಾಗ ಅಂತ ಅನ್ನಕತ್ತೀರಿ. ಯಾರಂದ್ರು? ಅವ್ರ ಗೌಡ್ರು. ಇಲ್ಲಿ ಟಿಸಿ ಇರೋದಕ್ಕೆ ರೋಡ್ ಸರ್ಕಾರದ ರೀ. ಸರ್ಕಾರ ಅವರು KB ಅವರು ನೀವು ಎಲ್ಲಿ ಅಂತೀವಿ ಅಲ್ಲಿ ಕೂಡಿಸ್ತೀವಿ ಅಂತಾರ. ಇಲ್ಲಿ ನಮ್ಗೆ ತೊಂದ್ರೆ ಇರೋದು ಚಿಕ್ಕದಾದ ರೋಡ್. ಇಲ್ಲಿ ಒಂದು ಆಂಬುಲೆನ್ಸ್ ಜೊತೆಗೆ ಬರೋದು ದಾರಿ ಇಲ್ಲ. ಮತ್ತೆ ಇಲ್ಲಿ ಮೇವು ದನ ಕರಗಳು ಅವ್ರಿ ಮೇವು ಹೋಯ್ತಾರಿ. ಇಲ್ಲಿ ಚಿಕ್ಕ ಹುಡುಗರು ಇಲ್ಲಿ ರೋಡಿಗೆ ಅಡ್ಡಾಡ್ತಾರಿ. ಅವ್ರಿಗೆ ಬರೋ ಸಮಸ್ಯೆ ಇಲ್ಲಿ ಏನ್ ನಾಳೆ ಏನನ್ ತೊಂದರೆ ಆದ್ರೆ ಅದಕ್ಕೆ ಹೊಣೆಗಾರ ಯಾರು ಸರ್? ಅಲ್ಲ ಸರ್, ನೀವು ಮತ ಹಾಕಿದ್ರಿ ಜನಪ್ರತಿನಿಧಿಗಳಿಗೆ, ಇಲ್ಲಿನ ವ್ಯವಸ್ಥೆಗೆ ಯಾರು ಸರ್ ಕಾರಣ? ಸರ್ಕಾರ ಕಾರಣ, ಮತ್ತೇನು ಸರ್? ಇವಾಗ ನಮ್ ಸಮಸ್ಯೆ ನಾವೇ ಹೇಳ್ಕೋಬೇಕು ಸರ್. ಇವಾಗ ನಾವು ಅದು ಹೇಳಕ್ ಹೋದ್ರೆ ನೀವು ನಿಮ್ದೇನಾದ ಇಲ್ಲಿ ಅಂತ ಅದಕ್ಕೆ ಹೇಳ್ತಾರ. ನಮ್ಗೆ ನಿಮ್ದೇನಾದ್ರು ಯಾರು ಸತ್ರ ಯಾರು ಹೊಣೆ? ಅದಕ್ಕೆ ಯಾರ ಹೊಣೆ ಅಂತ ನಾವು ಅದಕ್ಕೆ ಹೇಳಕತ್ತೀವಿ. ಸರ್ಕಾರಕ್ಕೆ ಖುಷಿನ ಅಥವಾ ಏನೋ ನೋವುನ? ಖುಷಿ ಆಗ್ತದೆ, ಹಂಗ ಕಾಣಿಸ್ತದ ನಮ್ಗೆ ಅನ್ಸಿದ ಮಟ್ಟಿಗೆ. ಇವಾಗ ನಮ್ ತೊಂದ್ರೆ ಆದಂತ ಇಷ್ಟು ಜನ ಎಲ್ಲ ಸೇರಿದೀವಿ ನಾವು. ಅದಕ್ಕ ಒಬ್ರನ್ನ ಸ್ಪಂದಿಸ್ತಾ ಇಲ್ಲ ನಮ್ಗ. ಇನ್ನ ಇವಾಗ ಇಲ್ಲಿ ಬಂದು ಪೊಲೀಸ್ ಸ್ಟೇಷನ್ ಬಂದು ಅಲ್ಲಿ ಬರ್ರಿ ಅಲ್ಲಿ ಮಾತಾಡ್ತೀವಿ ಅಂತ ಅವ್ರು ನಾವ್ ಅಂದ್ವಿ. ಅಲ್ಲಿ ಯಾಕೆ ಬರಂದ್ರಿ? ನಮ್ದೇನ್ ಸಮಸ್ಯೆ ಇಲ್ಲಿದೆ. ಕೇಸ್ ಮಾಡಿಲ್ಲ. ಅವ್ರು TC ಅವ್ರು ಬಂದಿದ್ರು, ಅವ್ರು ಕರ್ಕೊಂಡ್ಬಂದ್ರು. ಅಲ್ಲಿ ಏನೈತ್ರೆ ಕುಂತು ಬಗೆಹರಿಸ್ಬೇಕಂತ ಅಲ್ಲಿ ಬರ್ರಿ ಅಂತ ಅದೇ ಗೊತ್ತಾಗಲ್ಲ ಸರ್ ನಮ್ಗೆ. TC ಇರೋದು ಸರ್ಕಾರದ್ದು. ಮತ್ತೆ ಸರ್ಕಾರ ಕೇಳ್ಬೇಕು. ನೀವೇನಿದು ವ್ಯವಸ್ಥೆ? ನಮ್ದು ವ್ಯವಸ್ಥೆ ಅಂತಾರ. ನಾವು ಇಲ್ಲಿ ನಿಂತೀವಿ ಬೆಳಿಗ್ಗೆ 9 ಗಂಟೆಗೆ. ಅವ್ರಂದ್ರು 10 ಗಂಟೆಗೆ ಬಂದು TC ಹಾಕ್ತಿವಿ ಅಂತಂದ್ರು. ಇಲ್ಲಿ ಅದ್ರ ಸಲಹೆಲ್ಲ ಜನ ನಾವು ಹುಡುಗರು ಎಲ್ಲಾ ಕುಂತು ಇಲ್ಲಿ ನಿಂತೀವಿ. ಅಲ್ಲಿ ಇವಾಗ TC ಅಲ್ಲಿ ಕೇಸ್ ಮಾಡಿ ಇದ್ ಮಾಡಿದ್ರೆ ಜನರಿಗೆ ತೊಂದ್ರೆ ಅಲ್ಲ. TC ಅಲ್ಲಿ ಅಲ್ಲಿದ್ದಣ TC ತಗೊಂಡು ಇಲ್ಲಿ ದಾರಿ ಹಾಕ್ತಿರಂತ. ಈಗ TC ಬಂದು ಇಲ್ಲಿ ದಾರಿ ಹಾಕಿದಣ, ನಾಳೆ ಸ್ಕೂಲ್ ಹುಡುಗರು ಪ್ರಾಬ್ಲಮ್ ಆಗ್ತದ. ಆಂಬುಲೆನ್ಸ್ ಹೋಗಕ್ ದಾರಿ ಇಲ್ಲ ನಮ್ಗೆ. ಇದ್ದಿದ್ದೆ 15 ಫೀಟ್ ದಾರಿ ಐತೆ. ಅದಕ್ಕೆ ಹಾಕಿದ್ರೆ ಹೆಂಗಣ? ಇದು ಬಹಳ ಜನಗೆ ಇದಾಗ್ತದ, ಪ್ರಾಬ್ಲಮ್ ಆಗ್ತದ. ಎಷ್ಟು ಮಾಡಿದ್ರು? 26 ವಾರ್ಡ್ ಬರ್ತಾವ, 25 ವಾರ್ಡ್ ಬರ್ತಾವ. ಈ ಟ್ರಾನ್ಸ್ಫರ್ ಗೆ ಎಷ್ಟು ವಾರ್ಡ್ಗಳು ಬರ್ತವೆ? 2 ವಾರ್ಡ್ ಬರ್ತಾವ. ಯಾವ ವಾರ್ಡ್? 26, 25. ಈಗ ಏನು ಕೇಳ್ತಾ ಇದಾರೆ? ಇಲ್ಲ, TC ತೆಗೆದು ಇಲ್ಲಿ ಹಾಕ್ತೇನೆ ಅಂತ ಹೇಳಕತ್ತಾರ. ಎಲ್ಲಿ? ಇಲ್ಲಿ ರೋಡೇ ಹಾಕ್ತಾರಂತ. ಈಗ ಮೊದಲು ಎಲ್ಲಿತ್ತು? ಮೊದ್ಲು ಅಲ್ಲೇ ಐತೆ ಅಪೋಸಿಟ್ ಐತೆ. ಅದ್ ತೆಗೆದು ದಾರಿ ಹಾಕ್ತೇನೆ ಅಂತ ಹೇಳಕತ್ತಾರ. ನೀವೇನಂದ್ರಿ? ನಾವ್ ಅವ್ರಿಗೆ ಇಲ್ಲಿ ತೆಗಿಬೇಡಪ್ಪ, ಮೊದ್ಲೆಲ್ಲ ಐತೆ ಅಲ್ಲೇ ಹಾಕ್ರಿ ಅಂತ ಹೇಳಿವಿ ನಾವು. ಅವ್ರು ಹೇಳ್ತಾರೆ ಇಲ್ಲ ನಾವ್ ನಮ್ಗೆ ಅಡ್ಡ ಬರ್ತದ, ನಾವ್ ಇಲ್ಲಿ ರೋಡಿಗೆ ಹಾಕ್ತೇವೆ ಅಂತ ಅವ್ರು ಹೇಳಕತ್ತಾರ. ಪೊಲೀಸರಿಗೆ ಏನೈತೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರ. ಬಂದು ಸ್ಟೇಷನ್ ಬರ್ರಿ ಅಂತ ಹೇಳಕತ್ತಾರ. ಯಾರು ಕಂಪ್ಲೇಂಟ್ ಕೊಟ್ಟಾರ? ಯಾರು ಕೊಟ್ಟಾರ? ಅವ್ರು ಟಾಕೀಸ್ ಅವ್ರು ಹೇಳ್ಯಾರ. ಈಗ ನಾವೇನೈತೆ ಹೋಗ್ಬೇಕಂತ ಮಾಡಿವಣ. ಈಗ ಎಲ್ಲ ನಮ್ಮ ಓಣಿಯವ್ರ ಅಭಿಪ್ರಾಯ ಕೇಳ್ಕೊಂಡು ಹೋಗ್ಬೇಕು. ಮೊದ್ಲೇ ಇದು ಸ್ಲಮ್ ಏರಿಯಾ, ಬಹಳ ತೊಂದ್ರೆ ಆಗ್ತದ. ಮೇವ್ ತರೋರು, ದನ ಕುರಿ ಒಯ್ದವಣ. ಈಗ ಹಂಗಾಗಿ ಇಲ್ಲಿ ಬಹಳ ಪ್ರಾಬ್ಲಮ್ ಆಗ್ತಾವ. ಸರ್, ಏನಂತಂದ್ರೆ ಟ್ರಾನ್ಸ್ಫರ್ ರಸ್ತೆಗಿದೆ ಅಂತ ಹೇಳ್ತಾ ಇದ್ರಿ. ಯಾರ ಮಕ್ಕಳು ಮತ್ತು ದನ ಕರುಗಳು ಬಂದು ಏನಾದ್ರು ಅನಾಹುತ ಆಗಿ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಯಾರು ಹೊಣೆ? ಅದೇ ಅವ್ರಿಗೆ ಹೇಳ್ಬೇಕಣ್ಣ. MTM ಟಾಕೀಸ್ ಓನರ್ ಯಾರು ಇದಾರ ಅವರೇ ಹೊಣೆ ಆಗ್ತಾರ. ಅದಕ್ಕೆ ಅವ್ರ ಹೊಣೆ ಆಗ್ತಾರ ಅಂದ್ರೆ ಕುಂದ್ರಲ್ಲಿ ಪ್ರಾಬ್ಲಮ್ ಏನಿಲ್ಲ. ದಿವಸ ಒಬ್ರು ಸತ್ರ ದಿವಸ ಒಬ್ಬರಿಗೆ ದಂಡ ಕಟ್ಲಣ್ಣ. ಅವ್ರು ನಿರ್ತಾರೇನ್ ಸರ್? ಈಗ ಏನಿಲ್ಲ, ನೋಡ್ತೇವಣ್ಣ. ಇವತ್ತು ಹೇಳಿವಿ, ಅವ್ರು ಏನಂತಾರ ಮುಂದೆ ನೋಡೋಣ. ಅವ್ರಿಲ್ಲ ಅಂದ್ರೆ ಮತ್ತೆ ನಾವ್ ಏನು ನಾವು ಶಫೀಕ್ ಹುಸೇನ್, ಮಾನವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.